ಓಕೆ. ನನ್ನ ಹೆಸರು ರಾಚಪ್ಪ, ರೀಜನಲ್ ಮ್ಯಾನೇಜರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೀಜನಲ್ ಆಫೀಸ್ ಹಾಸನ್. ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹಾಸನ ಜಿಲ್ಲೆಯಲ್ಲಿ 60 ಶಾಖೆಗಳನ್ನು ಹೊಂದಿದೆ. ಹಾಗಾಗಿ ನಮ್ಮದು ಜಿಲ್ಲೆಯಲ್ಲಿ ಹೆಚ್ಚು ಶಾಖೆಯನ್ನು ಹೊಂದಿದ್ದಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇದೆ. ಗ್ರಾಮೀಣ ಪ್ರದೇಶದ ಜನಗಳಿಗೆ RBI ಹಮ್ಮಿಕೊಂಡಿರ್ತಕ್ಕಂಥ ಹಣಕಾಸು ಸಾಕ್ಷರತಾ ಸಪ್ತಾಹದಲ್ಲಿ ಅದು 9ನೇ ತಾರೀಕಿನ ನಿನ್ನೆಯಿಂದ ಮತ್ತು 13ನೇ ತಾರೀಕುವರೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಜನಗಳಿಗೆ ತುಂಬ ಅನುಕೂಲ ಆಗಲಿ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅಂದರೆ ಸಾಕ್ಷರತೆ ಅಂತಾರಲ್ಲ, ಹಂಗೆ ಎಜುಕೇಷನ್ ಹಿಂದೆ ಇರಲಿಲ್ಲ, ಈಗ ಎಜುಕೇಷನ್ ಅದೇ ಥರ ಇಂಪ್ರೂವ್ ಆಗಿದೆ. ಅದೇ ಥರ ಬ್ಯಾಂಕಿಂಗು ಕೂಡ ಎಲ್ರಿಗೂ ಕೂಡ ಲಾಸ್ಟ್ ಕೊನೆ ಪರ್ಸನ್ನು ಕೂಡ ಬ್ಯಾಂಕಿನ ಒಂದು ಇದು ಸೌಲಭ್ಯಗಳು ಸಿಗಬೇಕು. ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿರ್ತಕ್ಕಂಥ ನ್ಯೂನತೆಗಳು, ಅನುಕೂಲ ಮತ್ತು ಅನಾನುಕೂಲ ಎರಡನ್ನೂ ತಿಳ್ಕೊಂಡು ಬ್ಯಾಂಕ್ನ ಎಲ್ಲ ಥರದಲ್ಲೂ ಡಿಪಾಸಿಟ್ ಅಕೌಂಟ್ ಆಗಲಿ ಮತ್ತು ಇದು ಸಾಮಾಜಿಕ ಸುರಕ್ಷತೆ ಬಗ್ಗೆ ಮತ್ತು ಲೋನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತೀಗೆಲ್ಲ ಆನ್ಲೈನಲ್ಲಿ ಜಾಸ್ತಿ ಫ್ರಾಡ್ ಆಗ್ತಾ ಇದೆ. ಫ್ರಾಡ್ನ ದಯವಿಟ್ಟು OTS ಅವೆಲ್ಲ ಯಾರೂ ಶೇರ್ ಮಾಡಬೇಡಿ ಅನ್ನೋ ದೃಷ್ಟಿಯಿಂದ ಈ ಒಂದು ರಿಸರ್ವ್ ಬ್ಯಾಂಕ್ನವರು ಮತ್ತು ನಮ್ಮ ಲೀಡ್ ಬ್ಯಾಂಕ್ನವರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಿನ ಜಿಲ್ಲೆಯಲ್ಲಿ ಎಲ್ಲ ಇರತಕ್ಕಂಥ ಬ್ಯಾಂಕ್ನವರು ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇವು ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತೇಳಿ ಶುಭಾಶಯನ ಕೋರ್ತಾ ಇದ್ವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕನ್ನಯ್ಯಲಾಲ್ ಗೋಪಾಲಿ ಅಂತೆ. ನಾನು ರೀಜನಲ್ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಸನ್ ರೀಜನ್ದು. ಸೊ ಈಗ ನಾವು ಇಲ್ಲಿ ಎಲ್ಲರೂ ಬಂದಿದ್ದೀವಿ ಬೆಳಗ್ಗೆ ಎದ್ದು. ಸೊ ಮೇನ್ ಉದ್ದೇಶ ಏನೆಂದರೆ ನಾವು ನಮ್ಮ ಹೆಲ್ತ್ ನೋಡಬೇಕು. ನಾವು ವಾಕಥನ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಹೆಲ್ತ್ ಹಿಂಗೆ ಇರುತ್ತೆ ವಾಕಿಂಗ್ ಮಾಡಿಕೊಂಡು. ಆ ಥರ ನಮ್ಮ ಅಕೌಂಟು ಕೂಡ ಹೆಲ್ತ್ ನೋಡಬೇಕು. ನಮ್ಮದು ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ನಡ್ತಾ ಇದೆ. ಇದು ವೀಕ್ ಸಾಕಾಗಲ್ಲ, ಇದು ದಿನ ಇರಬೇಕು, ವರ್ಷ ಇರಬೇಕು, ಸೊ ಯುಗ ಇರಬೇಕು. ಸೊ ಆ ಥರ ನಮ್ಮದು ಇದು ಶಿಕ್ಷಣ ಇದ್ದರೆ, ನಮಗೆ ಇದು ಬಗ್ಗೆ ಮಾಹಿತಿ ಇದ್ದರೆ ನಾವು ನಮ್ಮ ಅಕೌಂಟ್ ನೋಡ್ತೀವಿ. ಟ್ರಾನ್ಸಾಕ್ಷನ್ ಏನು ಆಗ್ತಾಯಿದೆ ನೋಡಬೇಕು. ಕ್ರೆಡಿಟ್ ಬಂದ್ರೂ ಕೂಡ ನೋಡಬೇಕು. ಎಲ್ಲಿಂದ ದುಡ್ಡು ಬಂದಿದೆ ಆಗಿ ಖುಷಿಯಾಗಿ ನೀವು ಏನಾದರೂ ಯೂಸ್ ಮಾಡಿದರೆ ಆಮೇಲೆ ನಮಗೆ ಮ್ಯೂಲ್ ಅಕೌಂಟ್ ಆಗಿ ಇದು ಬ್ಲಾಕ್ ಆಗಿಬಿಡುತ್ತೆ. ಅದು ನೋಡ್ಕೊಳ್ಳಿ. KYC ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇರೀರಿ. KYC ಮೇಡಮ್ ಹೇಳಿದ್ದಾರೆ, KYC ಮಾಡಲೇಬೇಕು. ಅಂದರೆ KYC ಅಂದರೆ ನೀವು ಅಕೌಂಟ್ಗೆ ಇನ್ನೊಂದು ಸರ್ತಿ ನೀವು ಆ್ಯಕ್ಟಿವ್ ಮಾಡ್ತಾಯಿದ್ದೀರಿ. ಇಲ್ಲಾಂದರೆ ಅಕೌಂಟ್ ಡೋರ್ಮೆಂಟ್ ಆಗುತ್ತೆ, ಇನ್ಆಪರೇಟಿವ್ ಆಗುತ್ತೆ, ಡೆಫ್ ಆಗುತ್ತೆ. ಸೊ ಆಮೇಲೆ ದುಡ್ಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಮತ್ತೆ ಇದು ಅಕೌಂಟ್ ಈ ಥರ ಆದರೆ ಬೇರೆಯವರು ಯೂಸ್ ಮಾಡ್ಬೋದು, ಮಿಸ್ಯೂಸ್ ಮಾಡ್ಬೋದು. ಅದಕ್ಕೆ ಬ್ಯಾಂಕ್ಗೆ ಯಾವುದು ಶಾಖೆಗೆ ಹೋಗಿ ನೀವು KYC ಕೊಡಬೇಕು. ಅದು KYC ವಾರ ಇದೆ. ಅದಾದಮೇಲೆ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ, ನೀವು ಫ್ರಾಡ್ ಸುಮಾರು ಆಗ್ತಾಯಿದೆ. OTP ಶೇರ್ ಮಾಡಬಾರ್ದು. ಇದು ಪಾರ್ಸಲ್ ಫ್ರಾಡ್ ಆಗ್ತಾಯಿದೆ. ನೀವು ಪಾರ್ಸಲ್ ಇದು ಬಂದಿದೆ ಅದು ಬಂದಿದೆ ಹೇಳಿ ಮಾಡ್ತಾರೆ. ಮತ್ತು ಡಿಜಿಟಲ್ ಅರೆಸ್ಟ್ ಆಗ್ತಾಯಿದೆ. ಅಕೌಂಟ್ ಟ್ರಾನ್ಸ್ಫರ್ ಮಾಡಿ RTGS 20 ಲಕ್ಷ 25 ಲಕ್ಷ ಆ ಥರ ಅವ್ರು ನಿಮಗೆ ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಆ ಥರ ಏನಾದರೂ ಕೇಸ್ ಇದ್ದರೆ ದಯವಿಟ್ಟು ನಿಮ್ಮ ಭಯ ಮಾಡಬಾರ್ದು. ನಿಮ್ಮ ಅಲ್ಲಿ ಹೋಗಿ ಬ್ರಾಂಚ್ಗೆ ಹೋಗಿ ವಿಚಾರಿಸಿ ಸರಿಯಾಗಿ ಗೈಡ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಬಂದು ತುಂಬ ಖುಷಿ ಆಯಿತು. ಸೊ RBI ತತ್ವಧಾನದಲ್ಲಿ ಇದು ಪ್ರೋಗ್ರಾಮ್ ಆಗ್ತಾಯಿದೆ. ನಾವು ಎಲ್ಲರೂ ಹೋಗಿ ಈಗ ಇಲ್ಲಿ ನೋಡೋಣ ಹಾಸನಲ್ಲಿ ಎಷ್ಟು ಜನ ಬರ್ತಾರೆ. ಸೊ ಎಲ್ಲರಿಗೂ ಇದು ಮಾತು ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಎಲ್ಲರಿಗೂ. ತೋರಿಸ್ತಲ್ಲ ಮಾತಾಡೋದು. You know?
Must. ಹಿಂದಿನ ಕಲಲ್ಲ ಸರ್, ಇವತ್ತಿನ ಉದ್ದೇಶ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ವರ್ಷಕ್ಕೊಮ್ಮೆ ಒಂದು ಥೀಮಲ್ಲಿ ವರ್ಷ ಮಾಡ್ತಾ ಇದ್ದಾರೆ. ಇವತ್ತು ಈ ವರ್ಷಕ್ಕೆ 2026ಗೆ ಫೆಬ್ರವರಿ 9th to 13th ಈ ಪ್ರೋಗ್ರಾಮ್ ಹಮ್ಮಿಕೊಂಡಿರೋದು. ಮೇನ್ ಥೀಮ್ ಬಂದು ReKYC ಅಂತ. ReKYC ಅಂದರೆ ನಮ್ಮ ಅಕೌಂಟ್ನ ನಾವು ಅದನ್ನು ನಮ್ಮ ರಿಸ್ಕ್ ಕ್ಯಾಟಗರಿ ತಕ್ಕಂಗೆ ನಾವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋದು. ಅಡ್ರೆಸ್ ಏನು ಚೇಂಜ್ ಇಲ್ಲದೆ ಇರೋ ಪಕ್ಷದಲ್ಲಿ ಸಿಂಪಲ್ ಫಾರ್ಮ್ಯಾಟಲ್ಲಿ ನಾವು ReKYC ಮಾಡ್ಕೋಬೋದು. ಇವಾಗ ಅದು ಹೆಂಗೆ ಸಿಂಪ್ಲಿಫೈ ಮಾಡಿದ್ದಾರೆ ಅಂದರೆ, ನಮ್ಮ ಬೇಸ್ ಬ್ರಾಂಚ್ಗೆ ಹೋಗ್ಬೇಕಂತ ಏನಿಲ್ಲ. ಯಾವುದೇ ಬ್ಯಾಂಕ್ ನಮ್ಮದು ಯಾವುದೇ ಶಾಖೆಯಲ್ಲಿ ಆ ಶಾಖೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದ್ದರೆ ಸಾಕು, ಆ ಬ್ರಾಂಚಿಗೆ ಹೋಗಿ ReKYC ಮಾಡಬೇಕು. ReKYCಯಿಂದ ಟ್ಯಾಗ್ಲೈನ್ ಏನು ಅಂದರೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದೇ ನಮ್ಮ ಇವತ್ತಿನ ಥೀಮ್ಸು. ನಮಗೆ ಇವತ್ತು ಇಲ್ಲಿಂದ ಎಲ್ಲ ಬ್ಯಾಂಕರ್ಸು ನಮ್ಮ ಜಿಲ್ಲೆಯಲ್ಲಿ 38 ಬ್ಯಾಂಕ್ಸ್ ಇದ್ದೀವಿ. ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಲೋಕಲ್ ಸ್ಟಾಫ್ ಬಂದಿದ್ದಾರೆ. ಸೊ ಇದನ್ನು ನಾವು ಇಲ್ಲಿಂದ ವಾಕಥಾನ್ ಮಾಡ್ತಾ ಇದ್ದೀವಿ, ಇಂಡೋರ್ ಸ್ಟೇಡಿಯಂ ಟು ಹೇಮಾವತಿ ಸ್ಟ್ಯಾಚ್ಯೂ, ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ನಾನು ಲತಾ ಅಂತ, LDM ಹಾಸನ ಜಿಲ್ಲೆ. ರೀಜನಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ರೀಜನಲ್ ಆಫೀಸ್ ಹಾಸನ್. ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪ್, ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಈಗ RBI ಇಂದ ಇದಾಗಿರೋದು. ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಈ ಬ್ಯಾಂಕಿಂಗ್ ವ್ಯವಸ್ಥೆಗಳು ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ RBI ಮತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಲೀಡ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿದೆ. ಲೀಡ್ ಬ್ಯಾಂಕ್ ಅಂಡರ್ ಈ ಒಂದು ವಾಕಥಾನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂದರೆ, ಪ್ರತಿಯೊಬ್ಬ ಜನತೆಗೂ ನಮ್ಮ ಬ್ಯಾಂಕಿನ ಬೇಸಿಕ್ ಸೌಲಭ್ಯಗಳು ರೀಚ್ ಆಗಬೇಕು. ಮತ್ತು ಈಗ PMJJBY, SBY ಗೌರ್ಮೆಂಟಿಂದ ಬರ್ತಾ ಇರೋ ಸಮಾಜ ಈ ಸ್ಕೀಮ್ಗಳೆಲ್ಲ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತು ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಒಂದು ಜಾಗರೂಕತೆಯನ್ನು ಮೂಡಿಸೋಕ್ಕೋಸ್ಕರ ಜನಗಳಿಗೆ ಇದು ಗೊತ್ತಾಗಬೇಕು ಅನ್ನೋ ಇದರಲ್ಲಿ ವಾಕಥಾನ್ ಕಂಡಕ್ಟ್ ಮಾಡಿದ್ದೀವಿ. ಈ ವಾಕಥಾನಲ್ಲಿ ಇದು ಇನ್ನೊಂದೇನೆಂದರೆ, ಎಲ್ಲ ಬ್ಯಾಂಕಿನವರು, ಈ ಹಾಸನ ಜಿಲ್ಲೆಯಲ್ಲಿರೋ ಎಲ್ಲ ಬ್ಯಾಂಕಿನವರು ಭಾಗವಹಿಸ್ತಾ ಇರೋದು. ಈ ಬ್ಯಾಂಕಿನ ಉದ್ಯೋಗಿಗಳ, ಬ್ಯಾಂಕಿನವ್ರದ ಒಂದು ಒಕ್ಕೂಡಿಕೆ ಆಗಿದೆ. ಇದರಿಂದ ಎಲ್ಲರಿಗೂ ಒಂದು ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಹೇಳಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ತುಂಬ ಇಂಟ್ರೆಸ್ಟ್ ಆಗ್ತೀನಿ.